ಆಟೋಕ್ಯಾಡ್ ಡ್ರಾ ಪಾರ್ಟ್ 1 ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಮುಖ್ಯಾಂಶಗಳು ಹಾಗೂ ಏನು ಕಲಿತೀರಾ ಅಂತ ನೋಡೋದಾದ್ರೆ ಲೈನ್, ಸರ್ಕಲ್ಸ್ ಮತ್ತು ಪಾಲಿಲೈನ್ ಈ ಮೂರನ್ನು ಆಟೋಕ್ಯಾಡ್ ಸಾಫ್ಟ್ವೇರಲ್ಲಿ ಯಾವ ಥರ ಡ್ರಾ ಮಾಡೋದು, ಯಾವ್ಯಾವ ಥರ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಅಂತ ನೋಡೋಣ. ಮೊದಲಿಗೆ ಲೈನ್. ಮೊದಲೇ ಹೇಳ್ದಂಗೆ ಆಟೋಕ್ಯಾಡ್ ಶಾರ್ಟ್ಕಟ್ ಸಾಫ್ಟ್ವೇರು. ಸೊ ಎಲ್ಗೆ ಲೈನ್ ಎಂಟರ್ ಅಂದರೆ ಶಾರ್ಟ್ಕಟ್ ಇದೆ. ಲೈನ್ಗೆ ಫಸ್ಟ್ ಪಾಯಿಂಟ್ ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಇರುತ್ತೆ. ಅದೇ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಅಥವಾ ಮಲ್ಟಿಪಲ್ ಪಾಯಿಂಟ್ಸ್ ಅಂತ ಅರ್ಥ. ನೀವು ಪರ್ಟಿಕ್ಯುಲರ್ ಲೈನ್ನ ಒಂದು ಆ್ಯಂಗಲಲ್ಲಿ ಕೊಡಬೇಕಂದ್ರೆ ಫಸ್ಟ್ ಲೆಂತ್ ಕೊಟ್ಬಿಟ್ಟು ನಂತರ ಟ್ಯಾಬ್ ಒತ್ತಿದ್ರೆ ಆ್ಯಂಗಲ್ಗೆ ಹೋಗುತ್ತೆ. ಆ ಥರ ಲೈನು. ಈಗ ಬ್ಲೂ ಡಾಟ್ಸ್ ಕಾಣಿಸ್ತಲ್ಲ, ಬ್ಲೂ ಡಾಟ್ಸ್ ಬಂದು ಎಡಿಟಿಂಗ್ಗೋಸ್ಕರ, ಲೈನ್ ಮೂಮೆಂಟ್ಗೋಸ್ಕರ ಆ ಕಂಟ್ರೋಲ್ ಪಾಯಿಂಟ್ಸ್, ಎಂಡ್ ಪಾಯಿಂಟ್ಸ್ ಇರುತ್ತೆ. ಎಂಡ್ ಪಾಯಿಂಟು ಮತ್ತು ಮಿಡ್ ಪಾಯಿಂಟ್ ತೋರಿಸುತ್ತೆ. ಇದು ಒಂದು ಲೈನ್ ಅಂದರೆ ಏನು ಅಂತ, ಈಗ ಸ್ಟ್ರೆಚ್ ಮಾಡ್ತೀರಾ ಅಂದ್ರೆ ಒಂದು ಎಂಡ್ ಪಾಯಿಂಟ್ಸನ್ನ ಬೇಕಾದ್ರೆ ಪರ್ಟಿಕ್ಯುಲರ್ ಆ್ಯಂಗಲ್ಗೆ ಟ್ವಿಸ್ಟ್ ಮಾಡ್ಕೋಬೋದು. ಇದು ಲೈನ್ ಅಂದರೆ. ನೆಕ್ಸ್ಟ್ ಪಾಲಿಲೈನ್, PL ಅಂತ ಇದೆ ಶಾರ್ಟ್ಕಟ್ಟು. ಪಾಲಿಲೈನ್ ಅಂದರೆ ಬರೀ ಲೈನ್ ಮಲ್ಟಿಪಲ್ ಲೈನ್ಸ್ ಅಲ್ಲದೆ ಲೈನ್ ಜೊತೆ ಆರ್ಕು ಬರುತ್ತೆ. ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಲೈನು ಮತ್ತು ಆರ್ಕು. ನೀವು ಸೆಲೆಕ್ಷನಲ್ಲೂ ನೋಡಿದ್ರೆ ಮಲ್ಟಿಪಲ್ ಸೆಲೆಕ್ಷನ್ಸ್ ಬರೋಲ್ಲ, ಆರ್ಕು ಲೈನ್ ಎಲ್ಲ ಒಂದೇ ಸೆಲೆಕ್ಷನಲ್ಲಿ ಬರುತ್ತೆ ಪಾಲಿಲೈನಲ್ಲಿ. ನೀವು ಸಪ್ರೇಟ್ ಕ್ರಿಯೇಟ್ ಮಾಡಿ ಜಾಯಿನ್ ಬೇಕಾದ್ರೂ ಮಾಡ್ಬೋದು. ಆದರೆ ಪಾಲಿಲೈನ್ ಮಾಡೋದು ಬೆಟರ್ ಆಪ್ಷನ್ ಆಗುತ್ತೆ ಇಂಥ ಕೇಸಲ್ಲಿ. ಕ್ಲೋಸ್ ಅಂತ ಇನ್ನೊಂದು ಆಪ್ಷನ್ ಇದೆ. ಕ್ಲೋಸ್ ಅಂತ ಕೊಟ್ಟಾಗ ನೀವು ಹಿಂದೆ ಏನು ಯೂಸ್ ಮಾಡಿರ್ತೀರ ಅದರಿಂದನೇ ಕ್ಲೋಸ್ ಆಗುತ್ತೆ. ನಾನು ಆರ್ಕ್ ಯೂಸ್ ಮಾಡಿದ್ದೆ, ಸೊ ಆರ್ಕಿಂದ ಕ್ಲೋಸ್ ಆಯಿತು. ನಾನು ಲೈನ್ ಯೂಸ್ ಮಾಡಿದ್ರೆ ಲೈನಿಂದ ಕ್ಲೋಸ್ ಆಗುತ್ತೆ. ನೆಕ್ಸ್ಟು ಲೆಂತ್ ಅಂತ ಇದೆ. ಒಂದು ಪರ್ಟಿಕ್ಯುಲರ್ ಲೆಂತ್ ಕೊಟ್ಟರೆ ಆ ಲೆಂತಿಗೆ ಲೈನ್ ಬರುತ್ತೆ. ಆ್ಯಂಗಲ್ ನೀವೇನು ಸ್ಪೆಸಿಫೈ ಮಾಡಿರ್ತೀರ ಅದು ಬರುತ್ತೆ. ಇವಾಗ ನಾನು ಲೈನ್ ಯೂಸ್ ಮಾಡಿರೋದ್ರಿಂದ ಕ್ಲೋಸ್ ಕೊಟ್ಟರೆ ಲೈನಿಂದ ಕ್ಲೋಸ್ ಆಗುತ್ತೆ. ಇದು ಒಂದು ಪಾಲಿಲೈನ್ ಅಂದರೆ ಏನು ಅಂತ. ಇನ್ನು ಸರ್ಕಲ್ಸಲ್ಲಿ ಸರ್ಕಲ್ಸಲ್ಲಿ ಟೋಟಲ್ 6 ಟೈಪ್ಸ್ ಇರುತ್ತೆ. ಸರ್ಕಲ್ಸ್ ಅಂದರೆ ಏನೇನಿರುತ್ತೆ, ಯಾವ್ಯಾವ ಥರ ಸರ್ಕಲ್ ಡ್ರಾ ಮಾಡ್ಬೋದು ಆಟೋಕ್ಯಾಡಲ್ಲಿ ಅಂತ ನೋಡೋದಾದರೆ ಸೆಂಟರ್ ರೇಡಿಯಸ್, ಸೆಂಟರ್ ಡಯಾಮೀಟರ್, 2 ಪಾಯಿಂಟ್ ಸರ್ಕಲ್, 3 ಪಾಯಿಂಟ್ ಸರ್ಕಲ್, ಟ್ಯಾಂಜೆಂಟ್ ರೇಡಿಯಸ್, ಟ್ಯಾಂಜೆಂಟ್ ಅಥವಾ ಟ್ರೈ ಟ್ಯಾಂಜೆಂಟ್. ಹೆಸರು ಹೇಳ್ದಂಗೆ ಫಸ್ಟ್ದಕ್ಕೆ ನೀವು ಸೆಂಟರ್ ಪಾಯಿಂಟು ಮತ್ತು ರೇಡಿಯಸ್ ಕೊಡಬೇಕಾಗುತ್ತೆ. ಸೆಕೆಂಡಕ್ಕೆ ಸೆಂಟರ್ ಪಾಯಿಂಟು ಮತ್ತು ಡಯಾಮೀಟರು. ಥರ್ಡ್ ಒನ್ಗೆ 2 ರ್ಯಾಂಡಮ್ ಪಾಯಿಂಟು. ಫೋರ್ತ್ ಒನ್ಗೆ 3 ರ್ಯಾಂಡಮ್ ಪಾಯಿಂಟು. ನೆಕ್ಸ್ಟ್ ಟ್ಯಾಂಜೆಂಟ್ ರೇಡಿಯಸ್ ಅಂದರೆ 2 ಲೈನು ಅಥವಾ ಒಂದು ಸರ್ಕಲ್ಲು ಟ್ಯಾಂಜೆಂಟ್ ಬರೋಂಗೆ. ನೆಕ್ಸ್ಟ್ ಟ್ಯಾಂಜೆಂಟ್ ಅಂದರೆ 3 ಲೈನು ಅಥವಾ 3 ಸರ್ಕಲ್ಲು ಕಾಂಬಿನೇಷನ್ ಇರ್ಬೋದು. ಮೊದಲಿಗೆ ಸೆಂಟರ್ ರೇಡಿಯಸ್ ನೋಡೋದಾದರೆ ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ರೇಡಿಯಸ್ ಕೊಡಬೇಕು. ರೇಡಿಯಸ್ ನೀವು ನಿಮಗೆ ಎಷ್ಟು ನೆಸೆಸಿಟಿ ಇರುತ್ತೆ ಅದರಷ್ಟಕ್ಕೆ ಕೊಡ್ಕೋಬೋದು ಸರ್ಕಲ್ನ. ನೆಕ್ಸ್ಟು ಸೆಂಟರ್ ಪಾಯಿಂಟು, ರೇಡಿಯಸ್ಸು, ಇದು ಸೆಂಟರ್ ರೇಡಿಯಸ್ ಆಯಿತು. ನೆಕ್ಸ್ಟ್ ಸೆಂಟರ್ ಡಯಾಮೀಟರು, ಸೆಂಟರ್ ಪಾಯಿಂಟು ಮತ್ತು ಡಯಾಮೀಟರ್ ಆಫ್ ದ ಸರ್ಕಲ್ ಕೊಟ್ಟರೆ ಬರುತ್ತೆ. ಡಯಾಮೀಟರ್ ಅಂದರೆ 2 ಟೈಮ್ಸ್ ರೇಡಿಯಸ್ ಬರುತ್ತೆ. ಅದು ನಿಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಗೊತ್ತಿರುತ್ತೆ. 2 ಟೈಮ್ಸ್ ರೇಡಿಯಸ್ ಇರುತ್ತೆ. ಡಯಾಮೀಟರ್ 8 ಇದೆ ಅಂದರೆ ರೇಡಿಯಸ್ 4 ಇರುತ್ತೆ. ಆ ಥರ. ನೆಕ್ಸ್ಟ್ 2 ಪಾಯಿಂಟ್ ಸರ್ಕಲ್ ಅಂತಿದೆ. 2 ಪಾಯಿಂಟ್ ಸರ್ಕಲ್ ಅಂದರೆ ಎನಿ 2 ರ್ಯಾಂಡಮ್ ಪಾಯಿಂಟ್ಸ್ ಇನ್ 3D ಸ್ಪೇಸ್, ಇಲ್ಲ 2D ವ್ಯೂ ಎಲ್ಲರೂ ಕೊಡ್ಬೋದು. ಇಲ್ಲ ನೀವು ಎಂಡ್ ಪಾಯಿಂಟ್ಸ್ಗೋಸ್ಕರ ಲೈನು ಕ್ರಿಯೇಟ್ ಮಾಡ್ತೀರಾ ಅಂದರೂ ಮಾಡ್ಬೋದು. ಎಂಡ್ ಪಾಯಿಂಟ್ಸ್ಗೆ ಅದು ನೆಸಸರಿ ಇಲ್ಲ, ನಿಮಗೆ ಲೈನ್ ಹಾಕಲೇಬೇಕಂತಿಲ್ಲ. ಈ ಥರ ರ್ಯಾಂಡಮ್ ಆಗಿ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡ್ರಾಯಿಂಗಲ್ಲಿ 2 ಪಾಯಿಂಟ್ ಮಧ್ಯೆ ಸರ್ಕಲ್ ಬೇಕು ಅಂತಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಅಂದರೆ ಮೇಜರ್ ಡಯಾಮೀಟರ್ ಬರುತ್ತೆ. ಅದು ಡಯಾಮೀಟರ್ ಕೊಟ್ಟರೆ ಸರ್ಕಲ್ ಬರುತ್ತೆ. ನೆಕ್ಸ್ಟ್ 3 ಪಾಯಿಂಟ್ ಸರ್ಕಲ್ ಅಂತಿದೆ. 3 ಪಾಯಿಂಟ್ ಸರ್ಕಲ್ ಅಂದರೆ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ 3 ರ್ಯಾಂಡಮ್ ಪಾಯಿಂಟ್ ಕೊಟ್ಟರೆ ಬರುತ್ತೆ. ನಿಮ್ಗೆ ಏನಾದರೂ 3 ಲೈನ್ ಇದ್ದು 3 ಲೈನ್ ಮಧ್ಯೆ ಸರ್ಕಲ್ ಬರಬೇಕು ಅಂತಿದ್ದಾಗ ಆ ಥರ ಮಾಡ್ಬೋದು. 3 ಪಾಯಿಂಟ್ ಸರ್ಕಲ್ ಯೂಸ್ ಮಾಡ್ಬೋದು.
ಇವಾಗ 3 ಪಾಯಿಂಟ್ ಸರ್ಕಲ್ ನೋಡೋದಾದರೆ ಫಸ್ಟ್ ಪಾಯಿಂಟು, ಸೆಕೆಂಡ್ ಪಾಯಿಂಟು, ಥರ್ಡ್ ಪಾಯಿಂಟು, ಅದು ಮೂರಕ್ಕೂ ಮ್ಯಾಚ್ ಆಗೋ ಥರ ಇರುತ್ತೆ ಸರ್ಕಲ್ಲು. ನೆಕ್ಸ್ಟು ಟ್ಯಾಂಜೆಂಟ್ ರೇಡಿಯಸ್ ಅಂತ ಇದೆ. ಟ್ಯಾಂಜೆಂಟ್ ರೇಡಿಯಸ್ ಅಂದರೆ ನಿಮಗೆ ಟ್ಯಾಂಜೆನ್ಸಿ ಎಷ್ಟು ಬರಬೇಕು ಅಂದರೆ ಒಂದು ಲೈನ್ ಸರ್ಕಲ್ ಇರಬೇಕು, ಇಲ್ಲ ಲೈನ್ ಇರಬೇಕು, ಆ ಥರ. ಇಲ್ಲ ಸರ್ಕಲ್ ನೋಡ್ತಿರೋದ್ರಿಂದ ಸರ್ಕಲ್ ಒಂದು ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಲೈನ್ ಹಾಕ್ತೀನಿ, ಇಲ್ಲ ಸರ್ಕಲ್ ಹಾಕ್ಬೋದು. ನಾನು ಈ ಲೈನ್ ಆಲ್ರೆಡಿ ಹಾಕಿರೋದ್ರಿಂದ ಟ್ಯಾಂಜೆಂಟ್ 2 ಲೈನ್ ಹಾಕಿದ್ದೀನಿ. ಒಂದು ಪರ್ಟಿಕ್ಯುಲರ್ ಪಾಯಿಂಟು ಒಂದು ಲೈನು, ಇನ್ನೊಂದು ಪರ್ಟಿಕ್ಯುಲರ್ ಪಾಯಿಂಟು ಇನ್ನೊಂದು ಲೈನಲ್ಲಿ ಕೊಟ್ಟಾಗ, ಆಮೇಲೆ ರೇಡಿಯಸ್ಸು, ಇದೆರಡು ಟ್ಯಾಂಜೆನ್ಸಿ ಆಯಿತು. ನೆಕ್ಸ್ಟ್ ರೇಡಿಯಸ್ ಕೊಟ್ಟಾಗ ಆ ಸರ್ಕಲ್ ಏನು ಕ್ರಿಯೇಟ್ ಆಗುತ್ತೆ ಅದು ಬಂದ್ಬಿಟ್ಟು ಈ 2 ಲೈನ್ಗೂ ಟ್ಯಾಂಜೆಂಟ್ ಆಗಿರುತ್ತೆ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ. ಇದು ಟ್ಯಾಂಜೆಂಟ್ ರೇಡಿಯಸ್ ಅಂತ. ನೆಕ್ಸ್ಟ್ ಟ್ಯಾಂಜೆಂಟ್ ಅಂತ ಟ್ರೈ ಟ್ಯಾಂಜೆಂಟ್ ಅಂತ ಇದೆ. ಟ್ರೈ ಟ್ಯಾಂಜೆಂಟ್ ಅಂದರೆ ನೀವು 3 ಎಲಿಮೆಂಟ್ ಕ್ರಿಯೇಟ್ ಮಾಡಬೇಕು. 3 ಲೈನ್ ಆಗಿರ್ಬೋದು, ಇಲ್ಲ 3 ಸರ್ಕಲ್ ಮಧ್ಯ ಸರ್ಕಲ್ ಆಗ್ಬೋದು, ಇಲ್ಲ ಲೈನ್ ಸರ್ಕಲ್ ಕಾಂಬಿನೇಷನ್ ಆಗ್ಬೋದು. ಯಾವ ಕಾಂಬಿನೇಷನ್ ಬೇಕಾದ್ರೂ ಕೊಡ್ಬೋದು. ಇವಾಗ ನೋಡೋದಾದರೆ ಇದು ಮಾಡೆಲ್ ವ್ಯೂ ಅಲ್ಲಿ ಇದೀವಿ ನಾವು. ಸರ್ಕಲ್, ಟ್ಯಾಂಜೆಂಟ್. ಸೊ ಅದಕ್ಕೆ ನಾನು ಲೈನ್ ಕ್ರಿಯೇಟ್ ಮಾಡ್ಕೊತೀನಿ ಟ್ಯಾಂಜೆನ್ಸಿ ಬರೋಕ್ಕೋಸ್ಕರ. ಟ್ಯಾಂಜೆಂಟ್ ಕೊಟ್ಟಾಗ ಇದು ಟ್ಯಾಂಜೆಂಟ್ ಅಲ್ಲಿಗೆ ಇನ್ನೊಂದು ಹೊಸ ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಸರ್ಕಲ್ ಇದ್ರೂ ಬರುತ್ತೆ ಅಂತ ತೋರ್ಸೋಕ್ಕೆ ಸರ್ಕಲ್ ಹಾಕ್ತಾಯಿದ್ದೀನಿ. ಸರ್ಕಲ್ ಲೈನ್ ಆದ್ರೂ ಬರುತ್ತೆ, ಇಲ್ಲ ಸರ್ಕಲ್ ಆದರೂ ಬರುತ್ತೆ. ಯಾವ ಥರ ಕಾಂಬಿನೇಷನ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಟ್ಯಾಂಜೆಂಟ್ ಇದು ಸರ್ಕಲ್ ಅಂದರೆ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸರ್ಕಲ್ಲು, ಲೈನು, ಲೈನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಲೈನ್ ಅಂದರೆ ಏನೋ, ಲೈನ್ ಅಂದರೆ ಏನೋ, ಸರ್ಕಲ್ ಅಂದರೆ ಏನೋ ಅಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ. ಫರ್ದರ್ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಮಾತಾಡಿದ್ದು ನಾನು ನಿಮ್ಮ ವಿಜಯ್.